ಅದು 2022 ಡಿಸೆಂಬರ್ 14. ಬಂಡೀಪುರ ರಕ್ಷಿತಾರಣ್ಯ. ಕೇರಳದಿಂದ ಮೈಸೂರಿಗೆ ಬರುತ್ತಿದ್ದ ಲಾರಿ TN 99C7677. ಗುಂಡ್ಲುಪೇಟೆ ಕೇರಳ ರಾಷ್ಟ್ರೀಯ ಹೆದ್ದಾರಿ 766. ಮೂಲೆಹೊಳೆ ಚೆಕ್ ಪೋಸ್ಟ್ ಮಧ್ಯೆ ನಡೆದಂತ ಒಂದು ಘಟನೆ. ರಾತ್ರಿ ಸುಮಾರು 8 ಗಂಟೆಗೆ ವೇಗವಾಗಿ ಬರುತ್ತಿದ್ದಂತ ಒಂದು ಲಾರಿ ಮುಂದೆ ಹೋಗುತ್ತಿದ್ದ ಮರಿಯನ್ನ ಹುಡುಕಿ ಬಂತು ಒಂದು ಹೆಣ್ಣಾನೆ. 35 ವರ್ಷದ ಆನೆಗೆ ಮುಂದೆ ಹೋಗುತ್ತಿದ್ದಂತ ಮರಿಯ ಚಿಂತೆ, ಆದರೆ ಲಾರಿ ಚಾಲಕನಿಗೆ ಚೆಕ್ ಪೋಸ್ಟ್ ದಾಟುವಂತ ಚಿಂತೆ ಅಷ್ಟೇ. ಡಿಕ್ಕಿ ಹೊಡೆಯಿತು, ಉರುಳಿ ಬಿತ್ತು ಪಾಪ ಹೆಣ್ಣಾನೆ. ಹೊಟ್ಟೆಯ ಭಾಗಕ್ಕೆ ಬಿತ್ತು ಬಲವಾದ ಏಟು. ಇಡೀ 1 ಗಂಟೆ ನರಳಿ ನರಳಿ ಪ್ರಾಣ ಬಿಟ್ಟಿತು. ಎಂತಹ ಮನ ಕಲಕುವ ದೃಶ್ಯ ಗೊತ್ತಾ. ಅಧಿಕಾರಿಗಳು ಬಂದರು, ದೂರು ದಾಖಲಿಸಿ ಹೋದರು. ಆದರೆ ಆ ಆನೆಯ ಜೀವ ಮರಳಲಿಲ್ಲ. ಪಾಪ ಕಂದಮ್ಮನಿಗೆ ಅಮ್ಮ ಬರಲಿಲ್ಲ. ಘಟನೆ 2019 ಜುಲೈ 27. ಬಂಡೀಪುರ ರಕ್ಷಿತಾರಣ್ಯದಲ್ಲಿ ನಡೆದಂತ ಒಂದು ದುರ್ಘಟನೆ. ಮಗುವಿನಹಳ್ಳಿ ಬಳಿಯಲ್ಲಿ ನಡೆದ ಘಟನೆ. ವಾಹನಕ್ಕೆ ಸಿಲುಕಿದಂತ ಹುಲಿ, 4 ವರ್ಷದ ಹೆಣ್ಣು ಹುಲಿ ಬಲಿಯಾಯಿತು ಈ ವಾಹನಕ್ಕೆ. ಘಟನೆ 2024 ಜನವರಿ 29. ಮೈಸೂರು ನಂಜನಗೂಡು ಹೆದ್ದಾರಿ ವಿಮಾನ ನಿಲ್ದಾಣದ ಬಳಿ ನಡೆದಂತ ಒಂದು ಘಟನೆ. ಅಪರಿಚಿತ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಹುಲಿಯೊಂದು ಸ್ಥಳದಲ್ಲೇ ಬಲಿಯಾಯಿತು. 2024 ಅಕ್ಟೋಬರ್ 19. ಬೈಕ್ ಅಡ್ಡಗಟ್ಟಿದ ಆನೆ, ಕೂದಲೆಳೆಯ ಅಂತರದಲ್ಲಿ ಪಾರಾದ ಸವಾರ, ಭಯಭೀತರಾದ ಪ್ರಯಾಣಿಕರು. ಇದು ಬಂಡೀಪುರ ರಕ್ಷಿತಾರಣ್ಯದ ಹೆದ್ದಾರಿಯಲ್ಲಿ ನಡೆದಂತ ಒಂದು ಘಟನೆ. 2018 ಅಕ್ಟೋಬರ್ 9. ರೌಡಿ ರಂಗನ ಬಲಿಗೆ ಕ್ಷಮೆ ಇಲ್ಲ. 2018 ಅಕ್ಟೋಬರ್ 9. ಮತ್ತಿಗೋಡು ಶಿಬಿರದಲ್ಲಿದ್ದ ರೌಡಿ ರಂಗ, ಅತ್ಯಂತ ಬುದ್ಧಿವಂತ ಮತ್ತು ತಂತ್ರಗಾರಿಕೆಗೆ ಹೆಸರಾದ ಆನೆ. ಅಭಿಮನ್ಯುವಿನ ನಂತರ ಅಂಬಾರಿ ಹೊರಬೇಕಿದ್ದ ನಮ್ಮೆಲ್ಲರ ಪ್ರೀತಿಯ ರೌಡಿ ರಂಗ. ಆದರೆ ರಾತ್ರಿ ಹೊತ್ತು ಕೇರಳದಿಂದ ಬಂದ ಖಾಸಗಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ರೌಡಿ ರಂಗ ನರಳಿ ನರಳಿ ಸತ್ತು ಹೋದ. ಇದೀಗ ಮತ್ತೆ ಬಂಡೀಪುರ ಭಾಗದಲ್ಲಿ ರಾತ್ರಿ ಸಂಚಾರ ನಿಷೇಧ ಮಾಡಬೇಕು ಅಂತೇಳಿ ಒಂದು ಪ್ರಸ್ತಾವನೆ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಸುಪ್ರೀಂ ಕೋರ್ಟ್ ಬ್ಯಾನ್ ಇರುವಾಗಲೂ ಕೂಡ, ಸುಪ್ರೀಂ ಕೋರ್ಟೇ ಬ್ಯಾನ್ ಮಾಡಿ ಅಂತ ಹೇಳಿರುವಾಗಲೂ ಕೂಡ ರಾಜಕಾರಣಿಗಳು ನಮ್ಮ ಪ್ರಾಣಿಗಳನ್ನ, ನಮ್ಮ ಚಿರತೆಯನ್ನ, ನಮ್ಮ ಹುಲಿಗಳನ್ನ, ನಮ್ಮ ಆನೆಗಳನ್ನ ಬಲಿ ಕೊಡ್ಲಿಕ್ಕೆ ತಯಾರಾಗ್ತಾ ಇದ್ದಾರೆ. ಅವರಿಗೆ ತುಂಬಾ ಆತುರ ಇದೆ, ನಮ್ಮ ಮುದ್ದಿನ ಪ್ರಾಣಿಗಳನ್ನ ಬಲಿ ಕೊಡ್ಬೇಕು ಅಂತೇಳಿ. ಕೇರಳದವರು ಸಾಕಷ್ಟು ಬಾರಿ ಕೇಳಿದ್ದಾರೆ ಈ ರಸ್ತೆಯನ್ನ ರಾತ್ರಿ ಸಂಚಾರಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ. ಆದರೆ ಕರ್ನಾಟಕ ಸರ್ಕಾರ ಅದನ್ನ ಖಡಾಖಂಡಿತವಾಗಿ ತಿರಸ್ಕರಿಸಿತು. ಸ್ವತಃ ಸಿದ್ದರಾಮಯ್ಯ ಅವರೇ ಖಂಡಿತ ಸಾಧ್ಯ ಇಲ್ಲ ಅಂತೇಳಿ ತಿರಸ್ಕಾರ ಮಾಡಿದ್ರು. ಆದರೆ ಈಗ ಚುನಾವಣೆಯ ಸಮಯದಲ್ಲಿ ಮತ್ತೆ ಅದನ್ನ ಪ್ರಸ್ತಾಪ ಬಂದಿದೆ. ಅದು ಸರ್ಕಾರದಿಂದಲೇ, ಅದು ಉಪಮುಖ್ಯಮಂತ್ರಿಗಳಿಂದ. ಇದರ ವಿರುದ್ಧ ನಾವು ಧ್ವನಿ ಎತ್ತಬೇಕಾಗಿದೆ. ಎಲ್ಲ ಆತ್ಮೀಯರೇ, ಮತ್ತೆ ಬಂಡೀಪುರ ಆಗಲಿ ಅಥವಾ ಯಾವುದೇ ರಾಷ್ಟ್ರೀಯ ಉದ್ಯಾನವನದ ಹೆದ್ದಾರಿಯಲ್ಲಿ ರಾತ್ರಿ ಹೊತ್ತು ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟರೆ ನಮ್ಮ ಎಲ್ಲ ಪ್ರಾಣಿಗಳು ಖಂಡಿತ ಅಲ್ಲಿ ಬಲಿಯಾಗ್ತವೆ. ಇದರ ವಿರುದ್ಧ ನಾವು ಧ್ವನಿ ಎತ್ತಬೇಕಾಗುತ್ತೆ. ಅದಕ್ಕೆ ಎಲ್ಲರೂ ಕೂಡ ನೀವು ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಧ್ವನಿಯನ್ನ ನಾವು ಸರ್ಕಾರಕ್ಕೆ ಮುಟ್ಟಿಸೋಣ. ಬಂಡೀಪುರದಲ್ಲಿ ರಾತ್ರಿ ಸಂಚಾರ ನಿಷೇಧ ಇರುವಾಗ ಅದನ್ನ ಮತ್ತೆ ತೆರವು ಮಾಡ್ತೀವಿ ಅಥವಾ ಅದರ ಪ್ರಸ್ತಾವನೆ ಮಾಡ್ತೀವಿ ಅಥವಾ ಅದನ್ನ ಪರಿಶೀಲನೆ ಮಾಡ್ತೀವಿ ಅಂತ ಹೇಳೋದಿದೆಯಲ್ಲ, ಅದೇ ನಿಜವಾಗಿಯೂ ಕೂಡ ಅಪರಾಧ ಅಂತ ಅನಿಸುತ್ತೆ. ಈ ಪ್ರಸ್ತಾವನೆ ವಿರುದ್ಧ ಎಲ್ಲ ಪ್ರಾಣಿ ಪ್ರಿಯರು ಈಗ ತಿರುಗಿ ಬಿದ್ದಿದ್ದಾರೆ. ಅಚ್ಚರಿ ಅಂದರೆ ನಮ್ಮ ಪ್ರಾಣಿ ಪ್ರಿಯರಿಗಿರುವಂತ ಕಾಳಜಿ ಸರ್ಕಾರಕ್ಕಾಗ್ಲಿ ಅಥವಾ ಅಧಿಕಾರಿಗಳಿಗಾಗಿ ಯಾಕೆ ಇಲ್ಲ ಅಂತ ಅನ್ನೋದು. ಮನಸ್ಸೇ ಇಲ್ಲದ ರಾಜಕಾರಣಿಗಳಿಂದ ಪ್ರಾಣಿಗಳ ರಕ್ಷಣೆ ಮಾಡಲು ಯಾವ ರೀತಿ ಸಾಧ್ಯ ಹೇಳಿ. ಒಂದು ವೇಳೆ ನಿಷೇಧ ತೆರವಾದರೆ ಇಡೀ ನಮ್ಮ ಪ್ರಾಣಿಗಳ ಮಾರಣ ಹೋಮ ನಡೆಯುವಂತ ಅಪಾಯ ಇದೆ. ಆನೆ, ಹುಲಿ, ಚಿರತೆಗಳು ಅಲ್ಲಿ ಬಲಿಗೆ ಸಿದ್ಧವಾಗಬೇಕಾಗಿದೆ. ಇದರ ವಿರುದ್ಧ ನಾವು ಧ್ವನಿ ಎತ್ತೋಣ.
ನಮ್ಮ ಧ್ವನಿಯ ಮುಂದೆ ಯಾವ ಆಟ ಕೂಡ ನಡೆಯಲ್ಲ. ಇಂದು ಸಾಮಾಜಿಕ ತಾಣ ನಿಜವಾಗಿ ತುಂಬಾ ಬಲಿಷ್ಠವಾಗಿದೆ. ಇದನ್ನ ಹೆಚ್ಚು ಜನರಿಗೆ ತಲುಪುವಂತೆ ಮಾಡಿದ್ರೆ ಸಾಕು. ನಾವು ಬೀದಿಗೆ ಬರಬೇಕಾಗಿಲ್ಲ, ಧರಣಿ ಮಾಡಬೇಕಾಗಿಲ್ಲ, ನಾವು ರಸ್ತೆಯಲ್ಲಿ ಹೋರಾಟ ಮಾಡಬೇಕಾಗಿಲ್ಲ. ಸಾಮಾಜಿಕ ತಾಣವನ್ನು ನಾವು ಬಳಸ್ಕೊಳ್ಳೋಣ. ಇದರ ವಿರುದ್ಧ ನಾವು ಧ್ವನಿ ಎತ್ತೋಣ. ಇದನ್ನ ಸಾಕಷ್ಟು ಜನರಿಗೆ ಶೇರ್ ಮಾಡಿ. ಇದಕ್ಕಿರುವ ಶಕ್ತಿ ಇದೆಯಲ್ಲ, ಅದು ಯಾವ ಸರ್ಕಾರಕ್ಕಾಗ್ಲಿ, ಸಚಿವರಿಗಾಗ್ಲಿ, ಡಿ.ಸಿ.ಎಂ ಕೂಡ ಇಲ್ಲ. ಹಾಗಾಗಿ ನಾವು ಒಗ್ಗಟ್ಟು ತೋರಿಸೋಣ, ನಮ್ಮ ಪ್ರಾಣಿಗಳನ್ನ ಉಳಿಸೋಣ. ಯಾವುದೇ ಕಾರಣಕ್ಕೂ ಬಂಡೀಪುರ ಆಗ್ಲಿ ಅಥವಾ ಯಾವುದೇ ನಿಷೇಧಿತ ಆ, ರಕ್ಷಿತಾರಣ್ಯದ ಹೆದ್ದಾರಿಯಲ್ಲಿ ರಾತ್ರಿ ಪ್ರಯಾಣಕ್ಕೆ ನಾವು ಖಂಡಿತ ಅವಕಾಶ ಮಾಡಿಕೊಡೋದು ಬೇಡ. ನಮ್ಮ ಪ್ರಾಣಿಗಳನ್ನ ಉಳಿಸ್ಕೊಳ್ಳೋದು ನಮ್ಮ ಕರ್ತವ್ಯ. ನೀವೆಲ್ಲರೂ ಕೂಡ ಕೈ ಜೋಡಿಸ್ತೀರಿ ಅಂತ ನಾವು ಅನ್ಕೊಂಡಿದ್ದೀನಿ. ನಮ್ಮ ಪ್ರಾಣಿಗಳನ್ನ ಎಲ್ಲರೂ ಸೇರಿ ರಕ್ಷಣೆ ಮಾಡೋಣ. ಎಲ್ರಿಗೂ ಕೂಡ ಧನ್ಯವಾದಗಳು.